ಕನ್ನಡ ನಾಡು ನುಡಿ ನೆಲ ಜಲ ಸಾಂಸ್ಕೃತಿಕ ಪರಂಪರೆಯ ಕುರಿತಾಗಿ ಕನ್ನಡ ಜನತೆಗೆ ಎಷ್ಟು ಮಾತ್ರ ಗೊತ್ತಿದೆ ಅನ್ನೋದನ್ನ ರಿಪೋರ್ಟಿಂಗ್ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಸರ್ ಅದು ಗೊತ್ತಿಲ್ಲ ಸರ್. ಕನ್ನಡ ಇಸ್ ಬರ್ಬೇಕು. ಓಕೆ. ಅಯ್ಯೋ ಅಣ್ಣ ನನಗೆ ಗೊತ್ತಿಲ್ಲ ಐ ಆಮ್ ಎ ಫ್ಯಾಮಿಲಿಯನ್ ಬಟ್ ಐ ಲೈಕ್ ಕನ್ನಡ ವೆರಿ ಮಚ್. ನನ್ ಕನ್ನಡ ಅಂದ್ರೆ ತುಂಬಾ ಇಷ್ಟ ಬಟ್ ನಾನು ಕನ್ನಡ ಮಾತಾಡ್ತೀನಿ. ನಮ್ಗೆ ತುಂಬಾ ಡೀಪ್ ಆಗಿ ಗೊತ್ತಿಲ್ಲ. ನಮ್ಮ ಅಣ್ಣ ಹುಲಿಲ್ಲ ಸಿಂಹನಿಲ್ಲ ಸುಮ್ಮನೆ ನಮ್ಮ ಕನ್ನಡ ನಾಡು ತಿಳ್ಕೊಳ್ಬೇಕು. ನಾವು ಇನ್ನೂ ಗೊತ್ತಿಲ್ಲ ನನಗೆ, ಇನ್ನೂ ತಿಳ್ಕೊಳ್ಬೇಕು. ನಾನು ತುಂಬಾ ಇದೆ. ದೇವರು ಕುವೆಂಪು, ಕಡಲ ಭಾರ್ಗವ ಅಂತ ಅವ್ರವ್ರು ಹೇಳ್ತಾರೆ, ಅದೆಲ್ಲ ಮರ್ತೋಗಿದೆ. ನನಗೆ ವಯಸ್ಸಾಗೈತು. 8 ಜನಕ್ಕಂತೂ ಸಿಕ್ಕಿದೆ. ನಂಬರ್ 1 ಅದು ಕರ್ನಾಟಕ. ನಾವು ತೆಲುಗು ಹೇಳಕ್ ಬರುತ್ತೆ, ಬಾಯ್ ಬಿಟ್ಟು ಹೇಳಕ್ ಆಗ್ತಲ್ಲ. ಅದು ರಮೇಶ್ ಯಾರ್ಯಾರು ಇನ್ನು ಹೆಸರೇನಂತ ಆತರ ನಮ್ಗೆ ಏನ್ ಗೊತ್ತಿಲ್ಲ. ಲೈಕ್ ನಾವು ತೆಲುಗು ಎಲ್ಲ ಭಾಷೆ ಹಿಂದಿ ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ. ಕನ್ನಡ ಎಲ್ಲ ಮುಸ್ಲಿಂ, ನಾವು ಕನ್ನಡನೂ ಮಾತಾಡ್ತಾರೆ. ಸ್ವಲ್ಪ ಸುಲಭ ಬರುತ್ತೆ, ಜಾಸ್ತಿ ಬರುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಮಾನವನಾಗು. ಸರ್ಕಾರಿ ಶಾಲೆಗಳನ್ನ ಬೆಳೆಸಿ. ಕನ್ನಡ ಬಿಟ್ಟು ಬೇರೆ ಯಾರಾದ್ರು ಮಾತಾಡೋದಕ್ಕೆ ಹೋದ್ರೆ ಕೆಲವರು ನಮ್ಮ ಹುಡುಗರು ಹೊಡೆದಾಕ್ಬಿಡ್ತಾರೆ. ಇನ್ನು ಕೆಲವರು ಈ ದಾರಿಯಲ್ಲಿ ಬನ್ನಿ, ನೀವು ಕುಡಿತಾ ಇರೋ ನೀರು ಇದು ಅದು ಬಟ್ಟೆ ಎಲ್ಲಾನು ಇಲ್ಲೇ ಅಲ್ವಾ, ಅದಕ್ಕೆ ನೀವು ಇದನ್ನ ಮಾತಾಡ್ಬೇಕು ಅಂತ ಸ್ವಲ್ಪ ಗಲಾಟೆ ಮಾಡ್ತಾರೆ. ಇದೊಂದು ಸೌಂಡ್ ಕಟ್ಟಿತ್ತು, ಯಾರು ಏನಂತ ಗೊತ್ತಿಲ್ಲ. ನಮಸ್ಕಾರ, ನಿಮ್ಮ ಹೆಸರು? ಕನ್ನಡದ ಬಗ್ಗೆ ಏನ್ ತಿಳ್ಕೊಂಡಿರಿ? ಕನ್ನಡದ ಬಗ್ಗೆ ನಮ್ಮ ಚಿತ್ರಪಲ್ಲಿ ಮಾರ್ಚ್ ಕನ್ನಡದಲ್ಲೂ ಸತ್ಸಂಗ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೋಗ್ರೆ ನವೆಂಬರ್ 1, 1973 ಡಿ ದೇವರಾಜ ಅರಸರು ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಅದರ ಸವಿ ನೆನಪಿಗಾಗಿ ರಾಜ್ಯೋತ್ಸವನ ಆಚರಿಸ್ತಾರೆ. ಬೆಂಗಳೂರಲ್ಲಿ ಬೇಕಾದಷ್ಟಿದೆ. ಅದ್ರ ಹೆಸರಲ್ಲಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ನಾವು ಓದಿಲ್ಲಪ್ಪ ಅದೆಲ್ಲ. ಏನೋ ಓದಿದ್ರೆ ಅದು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಾಗುತ್ತೆ. ಆ ಕಾಲದಲ್ಲಿ ನಮ್ಮನ್ನ ಓದಿಸಿಲ್ಲ, ಏನು ಸರಿ. ಅದು ಲೈಕ್ ಕನ್ನಡಗಿರೋ ಒಂದು ಹೆಮ್ಮೆ, ಅದು ನಾವು ರಾಜ್ಯೋತ್ಸವ ಮಾಡ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ಕನ್ನಡ ಬರುತ್ತಲ್ಲ? ಓಕೆ. ಈಗ ಕರ್ನಾಟಕ ರಾಜ್ಯೋತ್ಸವ ಬರ್ತಾ ಇದೆಯಲ್ಲ ಸರ್, ಯಾಕಾಗಿ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ? ನಮ್ಮ ಭಾಷೆ 1950 ಇದಾಯ್ತು, ರೀಕನ್ಸ್ಟ್ರಕ್ಷನ್ ಆಯ್ತು ಅಂತ ನಾವು ಕನ್ನಡದ ಇದನ್ನು ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ನಾವು ಕನ್ನಡ ಮಾತಾಡಬೇಕು, ಎಲ್ಲದಕ್ಕೂ ಕನ್ನಡ ಇಟ್ಕೋಬೇಕು. ಅದಕ್ಕಾಗಿ ಕನ್ನಡ ರಾಜ್ಯೋತ್ಸವ. ವಿಧಾನಸೌಧ ಯಾರು ಕಟ್ಟಿದ್ರು ಸರ್? ಕೆಂಗಲ್ ಹನುಮಂತಯ್ಯನವರು. ಸೂಪರ್. HAL ಫುಲ್ ಫಾರ್ಮ್ ಏನು? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಗ್ರೇಟ್ ಸರ್. ಇಲ್ಲಿ ಕನ್ನಡ ರಾಜಕಾರಣಿಗಳೇ ಕನ್ನಡ ಮಾತಾಡಲ್ಲ. ಒಬ್ಬ ಬರ್ತಾನೆ, ಅವ್ನು ಯಾವನೋ ಶಾಂತಿನಗರ ಇರ್ತಾನೆ, ಅವ್ನು ತಮಿಳು ಮಾತಾಡ್ತಾನೆ. ಇನ್ನೊಬ್ಬ ಹೋಗ್ತಾನೆ, ಶಿವಣ್ಣ ಇರ್ತಾನೆ, ಹಿಂದಿ ಮಾತಾಡ್ತಾನೆ. ಇನ್ನೊಬ್ಬ ಇರ್ತಾನೆ, ಅವನ ಭಾಷೆ ಅವ್ನು ಮಾತಾಡ್ತಾ ಇರ್ತಾನೆ. ಅಂದ್ರೆ ಈ ನನ್ನ ಮಕ್ಕಳು ಇಲ್ಲಿ ಬೆಳಿಲಿಕ್ಕೆ ಹೋಗ್ಸಾರ, ಇವ್ರು ರಾಜಕೀಯ ಸಂಪಾದನೆ ಮಾಡಕ್ಕೆ ಅವ್ರವ್ರ ಭಾಷೆ ಯೂಸ್ ಮಾಡ್ತಾ ಇರ್ತಾರೆ. ಕನ್ನಡ ಯಾಕೆ ಯೂಸ್ ಮಾಡಲ್ಲ ಅವರು? ಯಾಕೆ ಮಾಡ್ತಾರೆ ಕನ್ನಡದ? ಇದು ಆಡಳಿತ ಭಾಷೆ ಯಾವುದು? ಕರ್ನಾಟಕ ಅಲ್ವಾ? ಕನ್ನಡದಲ್ಲಿ ಮಾಡ್ಬೇಕಲ್ಲ ಎಲ್ಲನ. ಹೋಗಿ ಕೇಳಿ, ಅವನಾರ ಕನ್ನಡದಲ್ಲಿ ಮಾತಾಡ್ತಾನೆ ಒಬ್ಬ ರಾಜಕಾರಣಿಗಳು ನೋಡೋಣ. ಕನ್ನಡ ರಾಜ್ಯೋತ್ಸವ ಬಂದಾಗ ಫ್ಲಾಗ್ ಹರ್ಸಕ್ ಮಾತ್ರ ರಾಜ್ಯೋತ್ಸವಕ್ಕೆ ಬರ್ತಾರೆ ಅಷ್ಟೇನೆ. ಭಾಷೆಗೆ ರಾಜ್ಯೋತ್ಸವಕ್ಕೆ ಯಾರು ಬರಲ್ಲ ಇಲ್ಲಿ. ಅದು ಮುಟ್ಟಾಳ್ತನ ನಮ್ಮ ರಾಜಕಾರಣಿಗಳದ್ದು. ಅದನ್ನು ಓಪನ್ ಆಗಿ ಹೇಳ್ತೀನಿ, ಮಾಡಿ. ಯಾಕಂದ್ರೆ ಎಲ್ಲ ನಮ್ಮವ್ರು ಕನ್ನಡದವ್ರು ಸೋಮೇರಿಗಳು ಆಗ್ತಾ ಇದಾರೆ, ದುಡಿಲಿಕ್ತಾ ಇಲ್ಲ ಅವ್ರಿಗೆ, ಸೋಮೇರಿಗಳು ಆಗ್ತಾ ಇದಾರೆ. ಅದರಿಂದ ಕನ್ನಡದ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನೆ ಇದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಹೇಳ್ತೇನೆ ಸರ್. ಅಷ್ಟೇ. ಬೆಳಕಾಗ್ತಾ ಇರೋದು ಏನು, ಸುಳ್ಳಾದ್ರೂ ಆಗ್ಬೋದು, ನಿಜ ಆದ್ರೂ ಆಗ್ಬೋದು. ಯಾವುದು ನಿಜ ಇಲ್ಲ, ಯಾವುದು ಸುಳ್ಳಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಮ್ಮದು ಸ್ಟೇಟ್ಮೆಂಟ್ ಐ ವುಡ್ ಲೈಕ್ ಟು ಕಂಪ್ಲೀಟ್ ಬೈ ಸೇಯಿಂಗ್ ಲರ್ನಿಂಗ್ ಕನ್ನಡ ಇನ್ ಬೆಂಗಳೂರು ಇಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿ.